ವಿಕಸಿತ ಚಿಕ್ಕಬಳ್ಳಾಪುರ ಮಾಡುವುದು ನನ್ನ ಯೋಜನೆ. ಮೋದಿ ಗ್ಯಾರಂಟಿ ಹಾಗೆ ಜಿಲ್ಲೆಗೆ ನನ್ನ ಗ್ಯಾರಂಟಿ ಇದೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಜನರ ಜೊತೆಗೆ ನಾನು ನಿಂತಿದ್ದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಇನ್ನು ಎಸ್ಆರ್ ವಿಶ್ವನಾಥ್ ಅವರ ಜೊತೆಗೆ ಯಾವುದೇ ಮನಸ್ತಾಪ ಇಲ್ಲ. ವೈಯಕ್ತಿಕವಾಗಿ ನನ್ನ ಹಾಗೆ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಸಬಾ ಹಕೀಂ ಮಾತುಕತೆಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನನ್ನ ಜೊತೆಗೆ ಇವತ್ತಿದ್ದಾರೆ. ಸೊ ಪೆರೇಸಂದ್ರದಲ್ಲಿ ಟಿಫನ್ ಆಯ್ತು, ಅವರ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು, ಅಲ್ಲಿರುವಂತಹ ಲೋಕಲ್ ಲೀಡರ್ಸ್ ಗಳ ಜೊತೆ ಮಾತಾಡಿದ್ರು. ಅದಾದ ನಂತರ ಈಗ ಬೇರೆ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ಪ್ರಚಾರಕ್ಕಂತ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬಾ ಬ್ಯುಸಿ ಇದ್ದೀರಾ? 3 ದಿವಸ ಇದೆಯಲ್ಲ. ಹೌದು, ಮಿಂಚಿನ ಸಂಚಾರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಡಿಮೆ ಅವಧಿ, 8 ಕ್ಷೇತ್ರ, ಬಹಳ ವ್ಯಾಪಕವಾಗಿರ್ತಕ್ಕಂಥ ಪ್ರದೇಶ, 20 ಲಕ್ಷ ಮತದಾರರು. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಎಷ್ಟು ಜನರನ್ನ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ಜನರಿಗೆ ನನ್ನ ಸಂದೇಶ ರವಾನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಇದನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಸೊ ಈಗ ತಾನೇ ಒಂದ್ ಸ್ವಲ್ಪ ಹೊತ್ತಿನ ಮುಂಚೆ ಪ್ರಣಾಳಿಕೆ ಕೂಡ ಬಿಡುಗಡೆ ಆಯ್ತು. ಸೊ ನಿಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ? ನಾನು 2013 ಮೊದಲನೇ ನನ್ನ ಚುನಾವಣೆ, ಆಗ್ಲಿಂದ ಕೂಡ ನಾನು ನನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ಮತ್ತೆ 5 ವರ್ಷಗಳ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಕೊಂಡು ಹೋಗಿದ್ದೇನೆ. ಹಾಗಾಗಿ 3 ಅವಧಿಗೆ ನಾನು ಗೆದ್ದಿದ್ದೀನಿ. ಕೆಲವು ಕಾರಣಗಳಿಂದ ಮೊನ್ನೆ ನನಗೆ ಸೋಲಾಗಿದೆ. ಅಲ್ಟಿಮೇಟ್ಲಿ ಏನು, ವಿಕಸಿತ ಭಾರತ, ಅದು ಮಾನ್ಯ ನರೇಂದ್ರ ಮೋದಿ ಅವರ ಪರಿಕಲ್ಪನೆ, ಬದ್ಧತೆ. ಅದಕ್ಕೆ ಪೂರಕವಾಗಿ ನಾನು ಸಂಸದನಾದ್ಮೇಲೆ ನನ್ನ ಜವಾಬ್ದಾರಿ ಏನು, ಅವ್ರಿಗೆ ನಾನೇನು ಕೊಡುಗೆ ಕೊಡ್ಬೋದು, ವಿಕಸಿತ ಚಿಕ್ಕಬಳ್ಳಾಪುರ ಮಾಡೋದು, ಅದು ಪಾರ್ಟ್ ಆಫ್ ವಿಕಸಿತ ಭಾರತ. ಇದು ನನ್ನ ಯೋಚನೆ, ನನ್ನ ಯೋಜನೆ. ಇದನ್ನ ನಾನು ಇವತ್ತು ಎಲ್ಲದರಲ್ಲೂ ಕೂಡ ಪ್ರಣಾಳಿಕೆ, ವೈಯಕ್ತಿಕ ಪ್ರಣಾಳಿಕೆ ಬಿಟ್ಟು ಮೋದಿಯವರ ಗ್ಯಾರಂಟಿ ಹೇಗಿದೆ, ಸುಧಾಕರ್ ಗ್ಯಾರಂಟಿ ಚಿಕ್ಕಬಳ್ಳಾಪುರಕ್ಕಾಗಿದೆ. ಓಕೆ, ಸೊ ಮೂರು ಮ್ಯಾನಿಫೆಸ್ಟೋಸ್, ಕೇಂದ್ರದ ಪ್ರಣಾಳಿಕೆ ಆಯ್ತು, ರಾಜ್ಯದ ಪ್ರಣಾಳಿಕೆ ಆಯ್ತು, ಮತ್ತು ಅಭ್ಯರ್ಥಿಯ ಪ್ರಣಾಳಿಕೆ. ಆಬ್ವಿಯಸ್ಲಿ ಅವರವರು ಹಾಕಿಕೊಂಡಿರುವಂತಹ ಯೋಜನೆ ಅದು. ಅದ್ರ ಜೊತೆಗೆ ಹೇಗಿದೆ ನಿಮ್ಗೆ ರೆಸ್ಪಾನ್ಸ್ ಅಂತ? ಪ್ರತಿದಿನ ಮಿಂಚಿನ ಸಂಚಾರ ಮಾಡ್ತಿದ್ದೀರಾ, ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದೀರಾ, ಏನ್ ಹೇಳ್ತಾರೆ ಕ್ಷೇತ್ರದ ಜನ? ನಾನು ಹೊಸಬಾಲ, ಕಳೆದ 20 ವರ್ಷದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀನಿ. 3 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ಸಚಿವನಾಗಿದ್ದೀನಿ. ಅತ್ಯಂತ ಕಷ್ಟದ ದಿನಗಳಲ್ಲಿ ಈ ರಾಜ್ಯದ ಜನರ ಪ್ರಾಣವನ್ನ ಉಳಿಸುವಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೆಲಸ ಮಾಡಿದ್ದೇನೆ. ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅನ್ನುವಂಥದ್ದು ಜನ ನೋಡಿದ್ದಾರೆ. ಇದು ನನ್ನ ಜನ್ಮಭೂಮಿ ಹಾಗೂ ನನ್ನ ಕರ್ಮಭೂಮಿ ಕೂಡ ಚಿಕ್ಕಬಳ್ಳಾಪುರ. ಸೊ ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ಬೆಂಗಳೂರು ಗ್ರಾಮಾಂತರ ಸಚಿವನಾಗಿ ಕೆಲಸ ಮಾಡಿದ್ದೀನಿ. 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಯಲಹಂಕ ಮಾತ್ರ ನಗರ ಪ್ರದೇಶಕ್ಕೆ ಬರೋದ್ರಿಂದ ಅಲ್ಲಿ ಒಬ್ಬ ಆರೋಗ್ಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಅಲ್ಲಿ ಕೂಡ ಇವತ್ತು ನಮ್ಮ ಕ್ಲಿನಿಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಯಲಹಂಕದಲ್ಲಿ ಆಸ್ಪತ್ರೆಯಲ್ಲಿ, ಅಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆಯಲ್ಲಿ ICU ಬೆಡ್ಸ್ ಅನ್ನ ಇನ್ಕ್ರೀಸ್ ಮಾಡಿದೀವಿ, ಆಕ್ಸಿಜನ್ ಪ್ಲಾಂಟ್ ಅನ್ನ ಅಳವಡಿಸಿದೀವಿ. ಹಾಗಾಗಿ ಆಗ ನೋಡಿದ್ರೆ 8 ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಕೆಲಸ ನಾನು ಮಾಡಿದ್ದೀನಿ. ಸೊ 8 ಕ್ಷೇತ್ರದ ಟಚ್ ನಿಮಗಿದೆ? ಖಂಡಿತ ಇದೆ. ಸೊ ಅದ್ರ ಜೊತೆಗೆ ಯಲಹಂಕದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೊ ವಿಶ್ವನಾಥ್ ಅವರಿಗೆ ಸಹಜವಾಗಿ ರಾಜಕೀಯ ಅಂದ್ರೆ ಅಲ್ಲಿ ಎಲ್ಲನೂ ಕೂಡ ಸಲೀಸಾಗಿರೋದಿಲ್ಲ, ಮುನಿಸಿರುತ್ತೆ, ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಕೂಡ ಆಗುತ್ತೆ. ನೀವು ಅವ್ರ ಮನೆಗೆ ಭೇಟಿ ಕೂಡ ನೀಡಿದ್ರಿ, ಎಲ್ಲ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರಿ, ಸಕ್ಸಸ್ ಆಯ್ತಾ? ಖಂಡಿತ ಆಗಿದೆ. ಇವತ್ತು ಮಾನ್ಯ ವಿಶ್ವನಾಥ್ರವರು ಕೆಲವು ಪ್ರಾರಂಭದ ದಿನಗಳಲ್ಲಿ ಅವರು ಸಹಕಾರ ಹೆಚ್ಚಾಗಿ ಕೊಟ್ಟಿರ್ಲಿಲ್ಲ.
ಆದ್ರೆ ಈಗ ಕಳೆದ ಕೆಲವು ದಿನಗಳಿಂದ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಜೊತೆಲೇ ನಾವು ಮತ ಯಾಚನೆ ಮಾಡ್ತಾ ಇದ್ದೀವಿ, ಪ್ರಚಾರ ಮಾಡ್ತಾ ಇದ್ದೀವಿ, ಸಭೆಗಳಲ್ಲಿ ಭಾಗಿಯಾಗಿದ್ದೇವೆ. ಈಗ ತಮ್ಮ ಇಂಟರ್ವ್ಯೂ ಮುಂಚೆ ಅವರೇ ಫೋನ್ ಮಾಡಿದ್ರು, ರಾತ್ರಿ ಮನೆಗ್ ಬರಕ್ ಹೇಳಿದ್ದಾರೆ. ಹೀಗೆ ನಮ್ಮ ವೈಯಕ್ತಿಕವಾಗಿ ನಮ್ದು ಅವ್ರದ್ದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಎಂದೂ ಇರ್ಲಿಲ್ಲ. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಅನಿಸಿಕೆಗಳು ನಮಗೆ ಆಗ್ತವೆ. ಕೆಲವು ನಾವು ಅನ್ಕೊಂಡಿರುವಂತವು ಆಗದಿರ ಇರುವಾಗ ಸ್ವಲ್ಪ ಬೇಸರ ಆಗ್ತದೆ. ಅಷ್ಟು ಬಿಟ್ರೆ ವೈಯಕ್ತಿಕವಾಗಿ ನನ್ನ ಅವರ ಸಂಬಂಧ ಚೆನ್ನಾಗಿದೆ. ವಿರೋಧ ಪಕ್ಷದ ಅಭ್ಯರ್ಥಿಗಳು, ವಿರೋಧ ಪಕ್ಷದವ್ರು ನಾರ್ಮಲಿ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ಹಾಗೆ ತೋರಿಸಿದ್ರೇನೆ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಜನ ಇವರು ಗೆಲ್ಲಿಕ್ ಅವಕಾಶ ಇದೆ ಅಂತ ತಿಳ್ಕೊಳ್ತಾರೆ. ನೀವು ವಿರೋಧ ಪಕ್ಷ ಅಂದಿದ್ದಕ್ಕೆ ನನ್ಗೊಂದ್ ಪ್ರಶ್ನೆ ನೆನಪಾಗ್ತಿದೆ. ವಿರೋಧ ಪಕ್ಷವನ್ನ ಹೆಂಗೋ ಎದುರಿಸ್ಬಿಡ್ಬೋದು, ಸೊ ಪಕ್ಷದಲ್ಲೇ ಇರೋದನ್ನ ಹೇಗೆ ಎದುರಿಸ್ಬೇಕು? ತುಂಬಾ ಚಾಲೆಂಜಿಂಗ್ ಅನ್ಸುತ್ತಾ, ನೋವಾಗುತ್ತಾ? ರಾಜಕಾರಣದಲ್ಲಿ ಶತ್ರುಗಳು ಇರ್ತಾರೆ, ಹಿತಶತ್ರುಗಳು ಇರ್ತಾರೆ. ಶತ್ರುಗಳಿಗಿನ್ನ ಹಿತಶತ್ರುಗಳು ಇನ್ನೂ ಡೇಂಜರಸ್. ಆದ್ರೆ ಇದು ರಾಜಕಾರಣದಲ್ಲಿ ಇದು ಒಂದು ಭಾಗ. ಯು ಹ್ಯಾವ್ ಟು ಎಕ್ಸ್ಪೆಕ್ಟ್ ಎಕ್ಸ್ಪೀರಿಯನ್ಸ್ ಅದನ್ನ ಯಾವ ರೀತಿ ನೀವು ಓವರ್ಕಮ್ ಮಾಡಬೇಕು, ಅದು ಇಟ್ ಇಸ್ ಅ ಪಾರ್ಟ್ ಆಫ್ ಪೊಲಿಟಿಕಲ್ ಗೇಮ್. ಇದು ನನಗೆ ಅಭ್ಯಾಸ ಆಗಿ ಹೋಗಿದೆ. ಹಾಗಾಗಿ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್, ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್ ಇನ್ ಪೊಲಿಟಿಕಲ್ ಸ್ಪೇಸ್. ಬಟ್ ಆಸ್ ಲಾಂಗ್ ಆಸ್ ಯು ಆರ್ ಕಮಿಟೆಡ್ ಟು ಸೊಸೈಟಿ, ಕಮಿಟೆಡ್ ಫಾರ್ ಡೆವಲಪ್ಮೆಂಟ್, ಇದೆಲ್ಲವನ್ನು ಕೂಡ ಜೊತೆಗೆ ನಾವು ಹ್ಯಾಂಡಲ್ ಮಾಡ್ಕೊಂಡು ನಮ್ಮ ಕೆಲಸ ನಾವು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಜನ ತೀರ್ಮಾನ ಮಾಡ್ತಾರೆ. ರೈಟ್. ಸೊ ಮೈತ್ರಿ ಮಾಡ್ಕೊಂಡಿದ್ದೀರಿ. ಕಳೆದ ಸಲ ನೀವು ಮೈತ್ರಿ ಮಾಡ್ಕೊಂಡಿರೋ ಪಕ್ಷ JDS ನವರು ಕಾಂಗ್ರೆಸ್ನವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಸೊ ಈ ಸಲ ಬಿಜೆಪಿ ಜೊತೆ ಮೈತ್ರಿ ನಿಮಗೆ ಪರ್ಸನಲಿ ಏನ್ ಅನ್ಸುತ್ತೆ, ವರ್ಕ್ ಆಗುತ್ತಾ? ಅದು ಅನ್ಯಾಚುರಲ್ ಅಲಯನ್ಸ್. ಅದು ಪ್ರಜ್ವಲ್ ಅದನ್ನೇ ಹೇಳ್ತಿದ್ರು, ಅನ್ಯಾಚುರಲ್ ಅಲಯನ್ಸ್. ನಮ್ಮದು ನ್ಯಾಚುರಲ್ ಅಲಯನ್ಸ್ ಪಾರ್ಟ್ನರ್ಸ್. ಇದು ಸಹಜ ಮೈತ್ರಿ ಆಗುವಂತ ಎರಡು ಪಕ್ಷಗಳು. ಹೆಂಗೆ ಸರ್? ಅಂದ್ರೆ ಕಾರಣ ಜನತಾದಳ ಉದಯ ಆಗಿದ್ದು ಈ ದೇಶದಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾಗಿ. ಜನ ಒಂದಾಗಲ್ಲ, ಹಳ್ಳಿಯಲ್ಲಿ ಒಂದಾಗ. ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ, ಆಗ ನಾನು ಹೇಳಿದೆ ದಿಸ್ ವಿಲ್ ನಾಟ್ ವರ್ಕ್, ದಿಸ್ ಈಸ್ ಅನ್ ಅನ್ಹೋಲಿ ಅಲಯನ್ಸ್ ಅಂತ ಹೇಳಿದ ಪ್ರಥಮ ರಾಜಕಾರಣಿ ನಾನೇನೆ ಕರ್ನಾಟಕದಲ್ಲಿ. ಓಕೆ ಸರ್. ಅದರ ಜೊತೆಗೆ ರಕ್ಷಾರಾಮಯ್ಯ ಕಾಂಗ್ರೆಸ್ನ ಅಭ್ಯರ್ಥಿ, ನಿಮ್ಮ ಎದುರಾಳಿ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನನಗೆ ಅವ್ರ ಬಗ್ಗೆ ಹೇಳಲಿಕ್ಕೆ ಏನು ಇಲ್ವೇ ಇಲ್ವಲ್ಲ, ಎಕ್ಸೆಪ್ಟ್ ಫಾರ್ ಒಳ್ಳೆ ಕಾಲೇಜು, ಒಳ್ಳೆ ಹಾಲ್ ಕರೆಯುವಂತ ಹಸು ಬೆಂಗಳೂರಿನಲ್ಲಿ ಮಾಡ್ಕೊಂಡಿದ್ದಾರೆ. ಶ್ರೀಮಂತರ ಮಕ್ಕಳಿಗೆ ಅಂತಾರಾಜ್ಯ, ಹೊರ ರಾಜ್ಯದ, ಹೊರ ದೇಶದ ಮಕ್ಕಳಲ್ಲಿ ಒಳ್ಳೆ ಕ್ಯಾಪಿಟೇಷನ್ ಶುಲ್ಕ ತಗೊಳ್ತಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿದ್ದಾರೆ. ಇಷ್ಟು ಬಿಟ್ರೆ ಏನಿದೆ ಹೇಳ್ಕೊಳಕ್ಕೆ? ಏನ್ ಸೇವೆ ಮಾಡಿದ್ದಾರೆ? ಕೋವಿಡ್ ಬಂತು, ಆ ಸಂದರ್ಭದಲ್ಲಿ ಏನ ಆ ಸಂಸ್ಥೆ ಮಾಡಿದೆ ಅಂತ ಆರೋಗ್ಯ ಸಚಿವನಾಗಿ ನನಗೆ ಗೊತ್ತಿದೆ. ಐ ನೋ, ಬಟ್ ಐ ಡೋಂಟ್. ನಾನು ಬೇರೆಯವ್ರ ರೀತಿಯಲ್ಲಿ ವೈಯಕ್ತಿಕ ಆರೋಪಗಳು ಮಾಡಕ್ಕೆ ನಾನು ತಯಾರಿಲ್ಲ, ವೈಯಕ್ತಿಕ ನಿಂದನೆನೂ ಮಾಡಲ್ಲ. ದಟ್ ಈಸ್ ನಾಟ್ ಮೈ ಬಿಸ್ನೆಸ್. ನನ್ನ ಗುರಿ ಜನರ ಕಣ್ಣೀರನ್ನ ಒರೆಸೋದು, ಜನರಿಗೆ ಕಾರ್ಯಕ್ರಮವನ್ನ ಕೊಡೋದು, ಇಷ್ಟೇ ನನ್ನ. ಅದಕ್ಕೋಸ್ಕರ ನಾನು ರಾಜಕಾರಣದ ಒಂದು ಕ್ಷೇತ್ರದಲ್ಲಿದ್ದೀನಿ, ಸಮಾಜ ಸೇವೆಗೆ ಬಂದಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.